ಸೇವೆ ಸಲ್ಲಿಸ್ತಾ ಬಂದಿರುವಂತ ನೌಕರಿದ್ದಾರೆ, ಅವರೆಲ್ಲ ನಿವೃತ್ತಿ ಹಂಚಿಕೆ ಬಂದಿದ್ದಾರೆ. ಅವರೆಲ್ಲರನ್ನೂ ಕೂಡ ಸಕ್ರಮಾತಿಗೊಳಿಸಿ ಅವರಿಗೆ ಸೇವಾ ಭದ್ರತೆಯನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತ ನಮ್ಮ ದೀರ್ಘಕಾಲದ ಬೇಡಿಕೆ ಇದೆ. ಇದನ್ನು ಕೂಡ ಸರ್ಕಾರ ನಮ್ಮ ಈ ಸಮಸ್ಯೆಗಳನ್ನ ಮನಗಂಡು ಇತ್ಯರ್ಥ ಪಡಿಸೋ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅನ್ನುವಂತ ನಮ್ಮ ಬೇಡಿಕೆ. ಹಾಗೆ ನಗರಸಭೆಗಳಲ್ಲಿ ನಾವು ಪೌರ ಕಾರ್ಮಿಕರನ್ನ ಮನ್ನಣೆ ಸಿಗಬೇಕು ಅಂತ ಹೇಳಿ ಇವತ್ತು ಸಾಗರ ನಗರಸಭೆಯ ಸಾಮಾನ್ಯ ಸಭೆಯನ್ನ ಮಾನ್ಯ ಅಧ್ಯಕ್ಷರು ಮತ್ತು ಆಯುಕ್ತರು ನಿಗದಿ ಮಾಡಿದ್ರು. ನಿನ್ನೆ ಸಂಜೆ 7 ಗಂಟೆಗೆ ರಾಜ್ಯದ ಕರೆ ಪೌರ ಕಾರ್ಮಿಕರ ಪರವಾಗಿ ಹೋರಾಟ ನಡೆಸಬೇಕು ಅಂತಂದಾಗ ಸಾರ್ವಜನಿಕವಾಗಿ ಸುದ್ದಿವಾಹಿನಿ ಮುಖಾಂತರ ನೋಡ್ತಿದ್ದಾಗೇನೆ ಆ ಸಭೆಯನ್ನ ರದ್ದು ಮಾಡಿ ಈ ಹೋರಾಟದಲ್ಲಿ ಪೌರ ನೌಕರರೊಂದಿಗೆ ನಾವಿದ್ದೇವೆ ಅಂತಕ್ಕಂಥ ಸಂದೇಶ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ, ನಾಗರಿಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ಇದು ಕೇವಲ ಛಾಯಾಚಿತ್ರಕ್ಕೋಸ್ಕರ, ಕೇವಲ ಸುದ್ದಿವಾಹಿನಿಯಲ್ಲಿ ಬರ್ತಕ್ಕಂಥ ವಾರ್ತೆಗೋಸ್ಕರ ಅಥವಾ ವೃತ್ತಪತ್ರಿಕೆಯಲ್ಲಿ ಬರ್ತಕ್ಕಂಥ ಸಚಿತ್ರವಾದಂತಹ ಸುದ್ದಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ. ಇಡೀ ಜೀವನವನ್ನ ಒಂದು ಸಂಸ್ಥೆಯಲ್ಲಿ ಕಳೀತಾ ಇರ್ಬೇಕಿದ್ರೆ ಆತನ ಜೀವನಕ್ಕೆ ಬೆಲೆನೇ ಇಲ್ಲ. ನಾವೊಂದು ಪರಮೋಚ್ಚ ವಿಷಯವನ್ನ, ಸಂದೇಶವನ್ನ ಜಗತ್ತಿಗೆ ಕೊಡಬೇಕು ಅಂತಂದ್ರೆ ಸಣ್ಣ ವಿಷಯದಲ್ಲಿ ಕೊಡ್ತೀವಿ. ಭಾರತ ಒಂದು ಕಾಲದಲ್ಲಿ ಅಣುಬಾಂಬನ್ನು ಹೊಂದಿದೆ ಅಂತ ತೋರಿಸ್ಬೇಕಿದ್ರೆ ಪೋಖ್ರಾನ್ನಲ್ಲಿ ಸ್ಫೋಟ ಮಾಡಿ ತೋರಿಸಿದ್ರು ಭಾರತ ಎಷ್ಟು ಸಶಕ್ತವಾಗಿದೆ. ನಾವು ಬೇರೆಯವ್ರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಬಂದ್ರೆ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಪೋಖ್ರಾನ್ ಅಣುಬಾಂಬ್ ಸ್ಫೋಟದ ಮುಖಾಂತರ ಅಂದಿನ ಪ್ರಧಾನಿ ತೋರಿಸಿದ್ರು. ಅದೇ ರೀತಿಯಲ್ಲಿ ಪೌರ ಕಾರ್ಮಿಕರ ಬಗೆಗೆ ಜಗತ್ತು ಯಾವ ನಿಲುವನ್ನು ಹೊಂದಬೇಕು, ಯಾವ ಧೋರಣೆಯನ್ನು ತಾಳಬೇಕು ಅಂತ ಹೇಳಿ ಜಗತ್ತಿಗೆ ಸಂದೇಶವನ್ನ ಸ್ವಾಮೀಜಿಗಳ ಪಾದ ಪೂಜೆ ಮಾಡೋರು ನೋಡಿದ್ದೀವಿ. ಸ್ವಾಮೀಜಿ ಹಾಕಿರ್ತಕ್ಕಂಥ ಪಾದುಕೆಯನ್ನ ಪಾದ ಪೂಜೆ ಮಾಡಿದ್ದನ್ನು ಕೇಳಿದ್ದೀವಿ. ಆದರೆ ಈ ಸಮಾಜದ ಸ್ವಾಸ್ಥ್ಯಕ್ಕೆ, ಈ ಸಮಾಜದ ಆರೋಗ್ಯಕ್ಕೆ ಮೂಲ ಪುರುಷ ಅಂತಂದ್ರೆ ಅದು ಪೌರ ಕಾರ್ಮಿಕ ಅಂತ ಹೇಳಿ 140 ಕೋಟಿ ಜನರನ್ನ ಪ್ರತಿನಿಧಿಸತಕ್ಕಂತ ಈ ಹಕ್ಕನ್ನ ಕೇಳಲಿಕ್ಕೆ ನಿಮಗೆ ಅವಕಾಶ ಇದೆ. ಅದನ್ನ ನೀವು ಇಟ್ಟಿದ್ದೀರಾ. ನಿಮ್ದು ಹೋರಾಟ ಅಂತ ಅನ್ಕೊಂತ ಇಲ್ಲ. ಖಂಡಿತವಾಗೂ ಇದೆ. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಅಧ್ಯಕ್ಷರಿಗೆ ನಾವು ಹೇಳಿದ್ವಿ, ನಿನ್ನೆನೇ ಕೂಡ ಹೇಳಿದ್ವಿ. ನಮ್ಮೆಲ್ಲ ನಗರಸಭಾ ಸದಸ್ಯರು ನಿಮಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಖಂಡಿತವಾಗಿ ನಾವು ದಿನನಿತ್ಯ ಬೆಳಗಾದಾಗ ನಮ್ಮ ನಗರವನ್ನು ಸ್ವಚ್ಛ ಮಾಡ್ತಕ್ಕಂಥವ್ರು ನಮ್ಮ ಪೌರ ಕಾರ್ಮಿಕರು. ಅವರಿಗೆ ಸಿಗಬೇಕಾದಂಥ ನ್ಯಾಯ ಖಂಡಿತವಾಗಿ ಸರ್ಕಾರ ಕೊಡಬೇಕು. ಅವರಿಗೆ ಹೇಳ್ತಾ ಇದ್ರು, ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ, ನಮಗೆ ಭದ್ರತೆ ಇಲ್ಲ ಅಂತ ಹೇಳಿ. ಖಂಡಿತವಾಗಿ ಆ ಭದ್ರತೆಯನ್ನು ಒದಗಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು. ಈಗಾಗಲೇ ಕೂಡ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ. ನಾವು ಕೂಡ DC ಅವರಿಗೆ, ನಮ್ಮ ಕಡೆಯಿಂದ ಕೂಡ ಅವರಿಗೆ ಬೆಂಬಲವನ್ನು ಕೊಡಲಿಕ್ಕೆ ನಾವು ಕೂಡ ನಮ್ಮೆಲ್ಲ ನಗರಸಭಾ ಸದಸ್ಯರ ಟೀಮ್ ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ಅವರ ಒಂದು ಬೆಂಬಲದಲ್ಲಿ ನಾವು ಯಾವತ್ತೂ ಜೊತೆಗಿರ್ತೀವಿ ಸರ್. ನಮಸ್ಕಾರ. ಗೌರವಿತ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳೇ, ಬಂದಿರುವಂಥ ನಗರಸಭಾ ಗೌರವಿತ ಸದಸ್ಯರು, ಗೌರವಿತ ಅಧ್ಯಕ್ಷರು, ಉಪಾಧ್ಯಕ್ಷರೇ, ಎಲ್ಲ ಗೌರವಿತ ಸದಸ್ಯರುಗಳೇ ಮತ್ತು ಬಂದಿರುವಂಥ ಎಲ್ಲ ನೌಕರರು, ನಾನು ನಾವೇನು ರಾಜ್ಯಾದ್ಯಂತ ನಾವೆಲ್ಲರೂ ಸರ್ಕಾರದ ವಿರೋಧ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯ ಸರ್ಕಾರ ಬಂದ ಮೇಲೆ ನಿಮ್ಮೆಲ್ಲರನ್ನೂ ಕಾಯಂ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರ ಇವತ್ತು ತೀರ್ಮಾನ ಮಾಡಿದ್ದು ಜನರಿಗೆ ಬಂದಿದೆ. ಅದರ ಜೊತೆಗೆ 7ನೇ ವೇತನವೂ ಸಹ ನಿಮಗೆ ಜಾರಿಗೊಳಿಸಿದ್ದಾರೆ. ಇನ್ನಿರುವಂಥ ಏನು ನಿಮ್ಮ ಬೇಡಿಕೆಗಳಿದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಸಹ ಅದ್ರ ಬಗ್ಗೆ ಮಾತಾಡಿದ್ದಾರೆ. ನಿನ್ನೆ ಚರ್ಚೆ ನಡೆದಿದೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ರಾಜ್ಯದಲ್ಲಿ ಏನು ನಡೀತದೋ ಅದಕ್ಕೆ ಸಂಪೂರ್ಣ ನಿಮ್ಮ ಪರವಾಗಿ ನಾನು ಬೆಂಬಲ ಕೊಡ್ತೇನೆ ನಿಮಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ನಾವು ಈ ತಾಲೂಕಿನ ಸ್ವಚ್ಛತೆ ಕಡೆ ಗಮನ ಕೊಡುವಂಥದ್ದು, ಆರೋಗ್ಯವನ್ನು ಕಾಪಾಡುವಂಥದ್ದು. ಈ ತಾಲೂಕಿನಲ್ಲಿ ನಮಗೆ ಸ್ವಚ್ಛತೆ ಭಾಳ ಮುಖ್ಯ ಮಾಡಿಕೊಡುವಂಥ ನಿಮ್ಮ ಕಾರ್ಮಿಕರಿದ್ದೀರಿ. ಎಲ್ಲರೂ ಇರೋದರಿಂದ ನಿಮ್ಮ ಸೌಲಭ್ಯಕ್ಕೆ ಯಾವುದೇ ಕೊರತೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮಗಿದೆ. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ನಾನು ಸಹ ಈ ಲೆಟ್ರನ್ನು ನನ್ನ ಲೆಟ್ರ್ ಮೂಲಕ ಇದನ್ನು ಅವ್ರು ಕಳಿಸ್ಕೊಡೋ ಜವಾಬ್ದಾರಿ ನಾನು ಮಾಡ್ತೇನೆ. ನಿಮ್ಮ ಹೋರಾಟಕ್ಕೆ ನಮ್ಮ ಸಹ ಬೆಂಬಲ ಇದೆ ಅಂತ ತಿಳ್ಕೊಳ್ಳಿ. ಹಾಗಾಗಿ ನೀವು ಜಾಸ್ತಿ ಹೋರಾಟ ಸಾಕು, ಅದ್ರ ಬಗ್ಗೆ ಮುಂದೆ ನೋಡೋಣ. ಹೋರಾಟವನ್ನು ಎಲ್ಲರೂ ವಾಪಸ್ ತಗೊಂಡು ಮುಂದಿನ ಕಾರ್ಯದಲ್ಲಿ ನೀವು ಭಾಗವಹಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉಳ್ಕೊಂಡು ಅದು ನೀವು ಕರ್ಕೊಂಬನ್ನಿ. ಅದು ರೇಟು ಮತ್ತೊಂದು ಅವೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಮಾಡ್ತಾ ಇರೋದು ಒಳ್ಳೆ ಕೆಲಸ. ಒಳ್ಳೆ ಕೆಲಸದಿಂದ ನಮಗೂ ಕೂಡ ಒಂದು ಒಳ್ಳೆ ಹೆಸರು ಬರಬೇಕು. ಮತ್ತೆ ಹೋರಾಟಗಾರರಿಗೂ ಕೂಡ ಆರೋಗ್ಯ ವಿಚಾರದಲ್ಲಿ ಉತ್ತಮವಾದ ಆರೋಗ್ಯವನ್ನು ಮಾಡೋ ವಿಚಾರದಲ್ಲಿ ನೀವೆಲ್ಲ ಮಾಡಿರೋದು ಒಳ್ಳೆ ಕಾರ್ಯ. ನೀವು ನಾನು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀನಿ ಅಂತೇಳಿ ದುರ್ಗದಲ್ಲಿ ಒಪ್ಕೊಂಡು ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಕೂಡ ಓದಿದ್ದಾರೆ. ಹಾಗೆ ನಮ್ಮ ಪಟ್ಟಣ ಎಲ್ಲ ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಮ್ಮ ನನಗೆ ಸ್ವಾಗತ ಭಾಷಣವನ್ನು ಹಮ್ಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ. ಇವತ್ತು ಎಲ್ಲರಿಗೂ ನಮಸ್ಕಾರ. ಇದು ಒಂದು ಒಳ್ಳೆ ಪ್ರೋಗ್ರಾಮ್. ನಮ್ಮ ಆರೋಗ್ಯ ವ್ಯವಸ್ಥೆಯ ಫೌಂಡೇಶನ್ ಅಂದರೆ ಬುನಾದಿನೇ ಪೌರ ಕಾರ್ಮಿಕರು. ನಾವು ಏನೇ ಒಳ್ಳೆ ಆಸ್ಪತ್ರೆ, ಏನೇ ಒಳ್ಳೆ ಟ್ರೀಟ್ಮೆಂಟ್ ಇದ್ರೂ ಪೌರ ಕಾರ್ಮಿಕರ ಕೆಲಸ ಸರಿ ಇದ್ದರೆ ಎಲ್ಲ ಸಿಸ್ಟಮು ಹಾಳಾಗುತ್ತೆ ಅನ್ನೋದು ನಾವು ಕೊರೋನಾ ಟೈಮಿನಾನು ನೋಡಿದ್ದೀವಿ. ಸೊ ಅಂಥ ಬುನಾದಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಒಂದು ಒಳ್ಳೆಯ ಪ್ರೋಗ್ರಾಮ್. ಅದರೊಳಗೆ ಏನು ಅಂದರೆ ಮುಂಚೆ ಎಲ್ಲ ನಾವೇ ಹೇಳ್ತಿದ್ವಿ, ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಬೇಡ್ರಿ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಡ್ರಿ. ಅದು ಅವಾಗಿನ ಪರಿಸ್ಥಿತಿ. ಇನ್ಫ್ಯಾಕ್ಟ್ ನಾವು 40 ವರ್ಷದ ಕೆಳಗಡೆ ಯಾರಿಗಾರು ECG ಮಾಡಿಸಿದ್ರೆ ನಮ್ಮ ಬಾಸ್ಗಳು ನಮ್ಮದು ವಾರ್ಡ್ ಬಿಟ್ಟು ಹೊರಗಡೆ ನಿಲ್ಲಿಸ್ತಿದ್ರು, ನೀ ದುಡ್ಡು ಕೊಟ್ಟ ಮಗನೇ ಅಂತ. ಈಗ ಹಂಗಿಲ್ಲ. ನಮ್ಮ ಬದಲಾದ ಆಹಾರ ಪರಿಸ್ಥಿತಿ, ಸ್ಟ್ರೆಸ್ಸು, ನಾವು ನಮ್ಮ ನೀರು, ಇನ್ಕ್ಲೂಡಿಂಗ್ ಗಾಳಿ ಸತ್ತ ಪ್ರದೂಷಿತವಾಗಿರೋದ್ರಿಂದ ಯಾವಾಗ ಕಾಯಿಲೆಗಳು ಶಿಫ್ಟ್ ಆಗಿಬಿಟ್ಟಿದ್ದಾವೆ. 60 ವರ್ಷಕ್ಕೆ ಬರೋದು ಈಗ ಇನ್ನು 20 ವರ್ಷ ಮುಂಚೆನೇ ಬರ್ತಾ ಇದೆ. ಹಾಗಾಗಿ ನಾವು ಸಡನ್ ಡೆತ್ ಆಯಿತು, ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇದಕ್ಕಿದ್ದಂಗೆ ಸ್ಟ್ರೋಕ್. ಯಾಕೆ ಅಂದರೆ ಇದಕ್ಕಿದ್ದಂಗೆ ಆಗಿರೋದಿಲ್ಲ. ಅವು ನಮ್ಮ ದೇಹದೊಳಗೆ ಇರ್ತವೆ, ಬಟ್ ಆ ಸಿಂಪ್ಟಮ್ಸ್ ಕಾಣಿಸ್ತಾ ಇರೋದಿಲ್ಲ. ಅದಕ್ಕೆ ಏನು ದಾರಿ ಅಂದರೆ ನಾವು ರೋಗಕ್ಕಿಂತ ಒಂದು ಸ್ಟೆಪ್ ಮುಂದಿರಬೇಕು. ಸೊ ಮುಂಚೆನೇ ನಾವು ಸ್ವಲ್ಪ ಚೆಕ್ ಮಾಡಿಸ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಇವರು 50 ಜನ ಚೆಕಪ್ ಮಾಡಿಸಿದ್ರು. ಅದರೊಳಗೆ 3 ಜನರು ಶುಗರ್ ಗೊತ್ತಾಯಿತು, ಇಬ್ಬರದ್ದು BP ಗೊತ್ತಾಯಿತು, ಒಬ್ಬರದ್ದು ಥೈರಾಯ್ಡ್ ಗೊತ್ತಾಯಿತು, ಒಬ್ಬರದ್ದು ಹಾರ್ಟ್ ಪ್ರಾಬ್ಲಮ್ ಗೊತ್ತಾಯಿತು. ಅಲ್ಲಿ ಹೆಚ್ಚು ಕಡಿಮೆ ಒಂದು 10 ಜನ ಅಂದರೆ 10 ಜನರು 20% ಜನರಿಗೆ ಅವ್ರ ಕಾಯಿಲೆ ಉಲ್ಬಣಿಸುವ ಮುಂಚೆನೇ ನಾವು ಅದನ್ನು ಕಂಡು ಹಿಡ್ದಂಗೆ ಆಯಿತು. ಸೊ ಅಟ್ಲೀಸ್ಟು ಕಾಯಿಲೆ ವಾಸಿ ಮಾಡೋಕ್ಕಾಗಲಿಲ್ಲ ಅಂದರೆ ಅದರಿಂದ ಜೀವ ಕಳ್ಕೊಳ್ಳೋದು, ಕಾಂಪ್ಲಿಕೇಶನ್ ಜಾಸ್ತಿ ಆಗೋದನ್ನು ತಡೆಗಟ್ಬೋದು. ಸೊ ಇಂಥ ಒಂದು ಪ್ರೋಗ್ರಾಮಿಗೆ ಸರು, ಸುರೇಶ್ ಅವರು, ರಾಜು ಅವರು ಭಾಳ ಓಡಾಡಿ ಅದನ್ನು ಒಂದು ಕೋಆರ್ಡಿನೇಷನ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಎಷ್ಟೋ ಜನರಿಗೆ ಸುಮ್ಮನೆ ಚೆಕಪ್ ಮಾಡಿಸಿದ್ರೆ ಏನೋ ಒಂದು ಕಾಯಿಲೆ ಲೆವೆಲ್ ಅಂಟಿಸ್ಬಿಡ್ತಾರಪ್ಪ ಅಂತ ಹೆದರಿಕೆ ಇರುತ್ತೆ. ಸೊ ಅದನ್ನು ಅವರಿಂದ ಎಲ್ಲ 2-3 ಸಲ ಅವ್ರಿಗೆಲ್ಲ ಮಾತಾಡಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಮಾಡ್ತಿದ್ದಾರಲ್ಲ ಅವರಿಗೆ ಥ್ಯಾಂಕ್ಸ್. ಬಟ್ ಸರ್ ಯಾವಾಗಲೂ ಆರೋಗ್ಯ ವಿಷಯದೊಳಗೆ ಒಂದು ಹೆಜ್ಜೆ ಮುಂದಿರುತ್ತೆ. ಪ್ರಾಬ್ಲಿ ಅವ್ರ ಮುಂಚಿನ ಅವಧಿಯಲ್ಲಿ ಅವ್ರು ಶುರು ಮಾಡಿದ ಡಯಾಲಿಸಿಸ್ ಯೂನಿಟ್ ಇವತ್ತು ಸಾಲಕ್ಕೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂದರೆ ಒಂದು ಸಲ ಅಂಥವರ ಸಹಕಾರದಿಂದ ಇದು ಒಂದು ಪ್ರೀಮಿಯರಿ ಸ್ಟೆಪ್ಪು. ಈಗೇನು ಚೆಕಪ್ ಆಗಿದೆ, ಈಗೇನು ಡಾಕ್ಟ್ರುಗಳು ಅವ್ರಿಗೆ ಅಡ್ವೈಸ್ ಕೊಟ್ಟಿದ್ದಾರೆ, ಅದನ್ನು ಅವ್ರು ಮುಂದುವರಿಸ್ಕೊಂಡು ಹೋದರೆ ಅಟ್ಲೀಸ್ಟ್ ಇಷ್ಟು ಮಾಡಿದ್ದು ಯೂಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಿತ್ತನೆ ಇರ್ಬೋದು ಅಥವಾ ಇದನ್ನು ಶುಂಠಿ ನಡೋದಿರ್ಬೋದು, ಮತ್ತು ಜೋಳ ಕೊಯ್ಯೋದಿರ್ಬೋದು, ಇವೆಲ್ಲ ಕೆಲಸ ಆಗೋದು ಈ ಮೇ ತಿಂಗಳಲ್ಲೇ. ಈ ಕೆಲಸ ಕಂಪ್ಲೀಟ್ ಹಿನ್ನಡೆ ಆಗಿದೆ, ಎಲ್ಲ ನೀರು ಪಾಲಾಗಿದೆ. ಇವತ್ತು ಇಂಥ ಸ್ಥಿತಿಯಲ್ಲಿ ರೈತರಿಗೆ ಸಾವಿರಾರು ಕುಟುಂಬಗಳು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟೋ ಸಾವಿರ ಕುಟುಂಬಗಳು ಇವತ್ತು ಬಹಳ ಇವತ್ತಿನ ಅವರ ಜೀವನ ಕೂಡ ಇವತ್ತು ಬೀದಿ ಬಂದಿದೆ. ಅವರಿಗೆ ಸರ್ಕಾರ ತೀವ್ರವಾಗಿ ಗಂಭೀರವಾಗಿ ತಗೊಂಡು ಅವ್ರ ಬಗ್ಗೆ ಅವ್ರಿಗೆ ಪರಿಹಾರ ಕೊಡೋ ವ್ಯವಸ್ಥೆ ಆಗಬೇಕು. ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಾವು ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ,
ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ. ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದೋ ಹೊತ್ತಿಗೆ ರೈತರದ್ದು ಮಳೆಯಲ್ಲಿ ಜೂಜಾಟ, ರೈತರ ಕಸುಬೆ ಮಳೆಯಲ್ಲಿ ಜೂಜಾಟ, ಮಳೆಯೊಂದಿಗೆ ಜೂಜಾಟ. ಬೇಗ ಬಂದರೂ ಭಾರಿ ಹಾನಿ ಆಗುತ್ತೆ, ತಡಾಗಿ ಬಂದರೂ ಹಾನಿ ಆಗುತ್ತೆ, ಜಾಸ್ತಿ ಬಂದರೂ ಕಡಿಮೆ ಹಾನಿ ಆಗುತ್ತೆ, ಕಡಿಮೆ ಬಂದರೂ ಹಾನಿ ಆಗುತ್ತೆ. ಈ ತರ ರೈತರು ಮಳೆಯೊಂದಿಗೆ ಜೂಜಾಟ ಆಡಬೇಕಾಗಿದೆ. ಜೊತೆಗೆ ಏನು ಕೇಂದ್ರದಲ್ಲಿ ರಾಜ್ಯದಲ್ಲಿ ಆಳ್ತಾ ಇದ್ದಾರಲ್ಲ ನಮ್ಮನ್ನ, ಅವರ ಜೊತೆಗೂ ಜೂಜಾಟ ಆಡಬೇಕಾದಂತ ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೆ. ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಕೊಡಬೇಕು ಅಂತ ಹೇಳಿ ವರ್ಷಗಟ್ಲೆ ಹೋರಾಟ ಮಾಡಿ ಸಾವಿರಾರು ಜನ ಸತ್ರು. ಕೇಂದ್ರ ಸರ್ಕಾರ ರೈತರ ಪಾಲಿಗೆ ಸತ್ತು ಹೋಗ್ಬಿಟ್ಟಿದೆ. ರಾಜ್ಯ ಸರ್ಕಾರನು ಇದೇ ರೀತಿ ವರ್ತನೆ ಮಾಡ್ತಾ ಇದೆ. ಆಮೇಲೆ ಈಗ ಹಿಂದೆ ಹೋದ ವರ್ಷ ಭತ್ತದ ಬೆಲೆ 3,000 ಕ್ವಿಂಟಲ್ ಇದ್ರೆ ಈ ಸರಿ 2,000 ಕ್ವಿಂಟಲ್ ಆಯ್ತು. ಶುಂಠಿ 3,000 ರೇಟ್ ಇದ್ದಿದ್ದು 2,000ಕ್ಕೆ ಬಂತು. ಎಲ್ಲ ಬೆಳೆಗಳ ಬೆಲೆನೂ ಕುಸಿದೆ. ಅದರ ನಡುವೆ ಗಾಯದ ಮೇಲೆ ಬರೆ ಎಳೆದಂಗೆ ಈಗ ಆರಂಭದಲ್ಲೇ ರೈತ ಈಗ ಮಗು ಹುಟ್ಟಿ ಬೆಳೆಸಿದ ಮೇಲೆ ಮರಣನಪ್ಪದಂಗೆ ಆಗಿದೆ ರೈತರ ಪಾಲಿಗೆ ಆ ಬೆಳೆಗಳು. ಇವತ್ತು ಜೋಳವನ್ನ ನಮ್ಮ ರೈತ ಮುಖಂಡರೆಲ್ಲ ಹಿಡ್ಕೊಂಡಿದ್ದಾರೆ. ಜೋಳ ಸಂಪೂರ್ಣ ನಾಶ ಆಗಿದೆ. ಇವತ್ತು ಮುಂಗಾರು ಸುಮಾರು 20 ದಿನದ ಮೊದಲು ಬಂದು ಸಂಪೂರ್ಣ ಇವತ್ತು ಬೆಳೆಗಳು ಮತ್ತೆ ಬೇಸಿಗೆ ಬೆಳೆಗಳು ನಷ್ಟ ಆಗಿದೆ. ರಾಜ್ಯ ಸರ್ಕಾರ ಫ್ರೀ ಭಾಗ್ಯದ ಕೊಡ್ತಾ ಇರೋದನ್ನೇ ದೊಡ್ಡ ದೊಡ್ಡ ಜಾಹೀರಾತು ಕೊಡೋದ್ ಬಿಟ್ರೆ ಮಲೆನಾಡಿನಲ್ಲಿ ಮತ್ತೆ ರಾಜ್ಯದಲ್ಲಿ ಮಳೆಯಿಂದ ಹಾನಿಯಾಗಿರೋದ್ರ ಬಗ್ಗೆ ಯಾವುದೇ ರೀತಿ ಸಮೀಕ್ಷೆ ಮಾಡಿಸ್ತೀವಿ ಅಥವಾ ಪರಿಹಾರ ಕೊಡ್ತೀವಿ ಅಂತ ಜಿಲ್ಲಾ ಮಂತ್ರಿ ಆಗ್ಲಿ, ಶಾಸಕರಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ ಹೇಳಿಲ್ಲ. ಇವತ್ತೇನೋ ಸಿಇಒ ಮತ್ತೆ DC ಮೀಟಿಂಗ್ ಕರೀತಾರೆ ಬೆಂಗಳೂರಲ್ಲಿ ಅಂತ ಆಗಿದೆ. ತಕ್ಷಣನೇ ನಮ್ಮ ರೈತರು ಜೋಳ ಬೆಳೆದಿರ್ಬೋದು, ಬೇಸಿಗೆ ಭತ್ತ ಬೆಳೆದಿರ್ಬೋದು, ಎಲ್ಲ ರೈತರ ಬೆಳೆಗಳು ಏನ್ ನುಕ್ಸಾನ ಆಗಿದೆ ತಕ್ಷಣ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು. ರೈತ ನಾಯಕರು ಅಂತ ಹೇಳ್ಕೊಂಡು ಹಸಿರು ಶಾಲ ಹಾಕೊಂಡು ರೈತರು ಬೆನ್ನೆಲುಬು ಅಂದು ಒಣ ಪುಕ್ಷಾಟೆ ಮಾತಾಡೋದು ನಮ್ಮ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಆಡಬಾರ್ದು. ರೈತರಿಗೆ ದುಪ್ಪಟ್ಟು ಬೆಲೆ ಕೊಡ್ತಿದೀವಿ ಅಂತಲ್ಲ, ಪ್ರಧಾನ ಮಂತ್ರಿಗೂ ಜವಾಬ್ದಾರಿ ಇದೆ. ಸಾವಿರಾರು ಕೋಟಿ, ಸುಮಾರು 2.5 ಲಕ್ಷ ಕೋಟಿ ಹಣನ ಯಾರಿಗೆ ಈ ದೊಡ್ಡ ದೊಡ್ಡ ಕಂಪ್ನಿಯವರಿಗೆ, ಕಾರ್ಪೊರೇಟ್ ಕಂಪ್ನಿಯವರಿಗೆ ಅವರೆಲ್ಲ ಲಾಸ್ ಅಲ್ಲಿ ಇದ್ದಾರೆ ಅಂತ ಮನ್ನಾ ಮಾಡಿದ್ದು ನಮ್ಮ ದೇಶದ ದಾಖಲೆಯಲ್ಲಿದೆ. ಸುಮಾರು 10 ಲಕ್ಷ ಕೋಟಿ ಸಾಲವನ್ನ ಕೇಂದ್ರ ಸರ್ಕಾರ ಮನ್ನಾ ಮಾಡಿದೆ. ಆದ್ರೆ ರೈತರ ಬಗ್ಗೆ ಯಾವುದೇ ರೀತಿ ಉಸಿರು ಬಿಡ್ತಾ ಇಲ್ಲ. ರೈತರ ಬಗ್ಗೆ ಉಸಿರು ಬಿಡದೇ ಇದ್ರೆ ಇವರನ್ನ ಬಹಿಷ್ಕರಿಸಿ ಇವರನ್ನ ಬೀದಿಯಲ್ಲಿ ಇವರಿಗೆ ಧಿಕ್ಕಾರ ಕೂಗಾಡಬಂತ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಮೇ ತಿಂಗಳಿನಲ್ಲಿ ಸಾಧಾರಣವಾಗಿ ಬೇಸಿಗೆ ಇರೋದು ಇಲ್ಲಿ ಮಾಮೂಲು. ಅಂಥದ್ರಲ್ಲಿ ಈ ಸರಿ ಮೇ ತಿಂಗಳಿನಲ್ಲಿ ಧಾರಾಕಾರ ಮಳೆ ಬಂದು ಎಲ್ಲ ಬೆಳೆಗಳಿಗೂ ಹಾನಿ. ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ಜೋಳ ಇರ್ಬೋದು, ಎಲ್ಲ ಬೆಳೆಗಳು ನೆಲ ಕಚ್ಚಿದೆ. ಈ ರೀತಿ ಮೊಳಕೆ ಬಂದಿದೆ. 100 ಕ್ವಿಂಟಾಲು, 50 ಕ್ವಿಂಟಾಲು ಹೀಗೆಲ್ಲ ಎಲ್ಲ ರೈತರಿಗೂ ಹಾನಿಯಾಗಿದೆ. ಅದಕ್ಕೆ ತಕ್ಷಣ ಸರ್ಕಾರದ ವತಿಯಿಂದ ಸಮೀಕ್ಷೆ ನಡೆದು ಅದಕ್ಕೆ ಎಲ್ಲ ರೈತರಿಗೂ ಪರಿಹಾರ ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ತೀನಿ. ಈಗ ಅಕಾಲಿಕ ಮಳೆ ಎಷ್ಟು ಅನಾಹುತ ಮಾಡಿದೆ ಅಂತಂದ್ರೆ ನಮಸ್ಕಾರ, ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಅಂಗಡಿ ಅಂತೇಳಿ ಮಾತಾಡ್ತಿರೋದು. ಇವತ್ತು ನಮ್ಮ ಇಡೀ ಸಾಗರ ತಾಲೂಕಲ್ಲೇ ಮತ್ತೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಈ ಏನು ಅಕಾಲಿಕ ಮಳೆ ಆಗಿ ಸಾಕಷ್ಟು ಜನ ರೈತರು ತುಂಬಾ ಇದರಲ್ಲಿ ಸಂಕಷ್ಟದಲ್ಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾವು ಇಲ್ಲಿ ತಳಗುಪ್ಪ ಹೋಬಳಿಯ ಏನೋ ಈ ಜೋಳ ಬೆಳೆದಿರೋ ರೈತರನ್ನೆಲ್ಲ ನಾವು ಒಂದಿಷ್ಟು ಜನರನ್ನ ಇದ್ ಮಾಡಿದೀವಿ. ನಾನು ಕೂಡ ಸಂತೃಪ್ತನೇ ಇಲ್ಲಿ ಜೋಳ ಬೆಳೆದಿರೋದ್ರಲ್ಲಿ. ಈ ತರ ಮೊಳಕೆ ಬಂದಿದೆ. ಒಂದು 15 ದಿವಸದ ಮುಂಚೆನೆ ಈ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಆ ಜೋಳ ಕಟಾವ್ ಮಾಡಿದ್ರೆ ಆ ಗಿಡದಲ್ಲೇ ಕೂಡ ಮೊಳಕೆ ಬಂದಿದೆ. ಮತ್ತೆ ಕಟಾವ್ ಮಾಡಿದ್ದು ಒಣಸಕ್ಕಾಗ್ದೇನೆ, ಬಿಸಿಲಿಲ್ದೇನೆ ಅಲ್ಲೂ ಕೂಡ ಇಟ್ಟಲ್ಲೇ ಕೂಡ ಮೊಳಕೆ ಬರ್ತಾ ಇದೆ. ಇದಕ್ಕೆ ಸರ್ಕಾರಗಳು ಏನಪ್ಪಾ ಅಂತಂದ್ರೆ ಈ ಪರಿಹಾರ ಕೊಡ್ಲಿಕ್ಕಾಗಿ ಏನಪ್ಪಾ ಒಂದು ಎಕರೆಗೆ 40 ರಿಂದ 50 ಸಾವಿರ ಇಲ್ಲಿ ಇದಕ್ ಬರುತ್ತೆ, ಏನೋ ಖರ್ಚು ಬರುತ್ತೆ ಬೆಳೆಯೋದಕ್ಕೆ. ಈ ಸರ್ಕಾರಗಳು ಏನೋ ಒಂದು ಪರಿಹಾರ ಅಂತ ಕೊಟ್ರೆ 2,000 3,000 ಈ ತರ ಹಂತದಲ್ಲಿ ಕೊಡ್ತಾರೆ. ನಾವು ಈ ಭತ್ತದ ಪರಿಹಾರದನ್ನ ನೋಡಿದೀವಿ. ಯಾಕಂದ್ರೆ ನಾವು ವರ್ಷ ನಮ್ಮ ಊರುಗಳಲ್ಲೆಲ್ಲ ಮಳೆ ನೆರೆ ಬರುತ್ತೆ. ನೆರೆ ಬಂದಾಗ ಅಲ್ಲಿ ಜಮೀನೆಲ್ಲ ಹೋಗಿರುತ್ತೆ. ಆ ಇದಕ್ಕೆ ಬರೀ 3,000 4,000 ಈ ತರ ಎಲ್ಲ ಕೊಡ್ತಾರೆ. ಆದ್ರೆ ಇಲ್ಲಿ 40,000 50,000 ಗಟ್ಟಲೆ ಖರ್ಚು ಮಾಡಿ ವರ್ಷಗಟ್ಲೆ ನಾವು ಮತ್ತೆ ಇನ್ನೊಂದು ಬೆಳೆ ತೆಗಿಬೇಕಂತಂದ್ರೆ ಮತ್ತೆ 4-5 ತಿಂಗಳು ನಾವು ಕಾಯ್ಬೇಕಾಗತ್ತೆ. ಆದ್ರೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಜೋಳ ಬೆಳೆದಿರೋ ಗದ್ದೆಯಲ್ಲೇ ನಾವು ಮತ್ತೆ ಭತ್ತ ಬೆಳಿಬೇಕಿತ್ತು. ಆದ್ರೆ ಈ ಸಲ ಭತ್ತ ಬಿತ್ತನೆ ಕೂಡ ಆಗಲ್ಲ. ಅಂದ್ರೆ ಇನ್ನು 4-5 ತಿಂಗಳು ನಮಗೆ ಏನು ಬೆಳೆ ಮತ್ತೆ ಇದು ಏನು ಇರಲ್ಲ. ಹಾಗಾಗಿ ಸರ್ಕಾರಗಳು ಅಲ್ಲಿಯ ಸ್ಥಳ ಪರಿಶೀಲನೆ ಮಾಡಿ
ಆದಷ್ಟು ಬೇಗ ಈ ಏನು ರೈತರಿಗೆ ಒಂದು ನಷ್ಟವನ್ನು ಕಟ್ಕೊಳ್ಳೋ ಒಂದು ಪರಿಹಾರ ಕೊಡಬೇಕು, ಅದನ್ನ ಒಳ್ಳೆ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಎ ಸಿ ಅವ್ರ ಹತ್ರ ಬಂದು ಇಲ್ಲಿ ಮನವಿ ಕೊಡ್ತಾ ಇದೀವಿ. ಎ ಸಿ ಅವರಿಗೆ ನಾವು ನಮ್ಮ ಮನವಿಯಲ್ಲಿ ಸಾಕಷ್ಟು ತೊಡಕುಗಳು ಏನೇನಿದೆ ಅದನ್ನೆಲ್ಲ ಹಾಕಿದೀವಿ. ಆದ್ರೆ ಆ ಏನು ಒಂದು ಪರಿಹಾರ ಕೊಡೋದಿದೆಯಲ್ಲ, ಅಲ್ಲಿ ಒಂದಿಷ್ಟು ಇದು ಕಂಡೀಷನ್ಗಳು, ನಿಯಮಗಳನ್ನ ಸ್ವಲ್ಪ ಸಡಿಲಗೊಳಿಸಿ ಅವರಿಗೆ ರೈತರಿಗೆ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ. ನಮಸ್ಕಾರ. ಸಂಘದಿಂದ ಈ ದಿವಸ ಉಪವಿಭಾಗಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ನೀಡಿದ್ದೇವೆ. ಅಕಾಲಿಕ ಮಳೆಯಿಂದ ರೈತರು ಬೆಳೆದಂಥ ಜೋಳ, ಶುಂಠಿ, ಭತ್ತ, ಅಡಿಕೆ ಬೆಳೆಗಳು ಬಹಳ ನಷ್ಟ ಆಗಿದೆ. ಈ ಕೂಡಲೇ ಸರ್ಕಾರ ಸರ್ವೆಯನ್ನು ಮಾಡಿಸಿ, ಸಮೀಕ್ಷೆಯನ್ನು ಮಾಡಿಸಿ, ಜೋಳ, ಭತ್ತ, ಶುಂಠಿ, ಅಡಿಕೆಗೆ ಹಾನಿಯಾಗಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡಲೇ ಪರಿಹಾರವನ್ನು ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು. ರೈತರಿಗೆ ಪರಿಹಾರ ಧನವನ್ನು ಕೂಡಲೇ ನೀಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.